ಒಂದೇ ಮಾತಿನಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಸಣ್ಣ ಕಥೆ ಅಂದರೆ ನಡೆದ ಘಟನೆ. ಇವತ್ತೇ ಒಬ್ಬರು, ಅವರು ಪಾಪ ಪ್ರಾಯಶಃ ನೋಡ್ತಾ ಇರ್ಬೋದು, ಅವರು ಗೊತ್ತಿಲ್ಲ, ಗುಲ್ಬರ್ಗಾದಲ್ಲಿ ಇರುವಂತಹ ಒಬ್ಬ ಹೆಣ್ಣು ಮಗಳು. ಅವರ ಹೆಸರು ಸಹನಾ ಅಂತ. ಅವರು ಎಜುಕೇಷನ್ ಏನಾಗಿದೆ ಗೊತ್ತಿಲ್ಲ, ಅಂತೂ ಎಜುಕೇಷನ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ಸಲ ಕೆಲಸಕ್ಕೆ ಅಪ್ಲಿಕೇಶನ್, ಅದು ಸರಿಯಾಗಿ ಅವರಿಗೆ ಅವರ ಎಜುಕೇಷನ್ನಿಗೆ ತಕ್ಕಂತೆ ಕೆಲಸ ಎಲ್ಲ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಭಾಳ ದುಃಖವಾಯಿತು. ಸಿಗದೇ ಇದ್ದದ್ದಕ್ಕೆ ಆಗ ಮುಂಬೈಗೆ ಚಾತುರ್ಮಾಸ್ಯಕ್ಕೆ ಬಂದರು. ಚಾತುರ್ಮಾಸ್ಯದಲ್ಲಿ ಬಂದು 1 ದಿವಸ 2 ದಿವಸ ಎಷ್ಟು ದಿವಸ ಇದ್ದಾರೆ. ಇದ್ದು ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅವರ ಸ್ಮರಣೆ, ದರ್ಶನ, ತೀರ್ಥ, ಪ್ರಸಾದ ಎಲ್ಲ ಮಾಡ್ಕೊಂಡು ಹೋದರು. ಹೋದ ಮೇಲೆ ಅವರಿಗೆ ಅಲ್ಲಿವರೆಗೆ ಕರೀದೇ ಇದ್ದಂತಹ ಆ ಆಫೀಸಿನಿಂದ ಕರೆ ಬಂತು, ನೀವು ಬನ್ನಿ, ಇಲ್ಲಿ ಕೆಲಸ ಕೊಡ್ತೇವೆ, ನಿಮಗೆ ಕೆಲಸ ಕೊಡ್ತೇವೆ ಅಂತ ಬಂದ ಮೇಲೆ, ಅಲ್ಲಿ ಕೆಲಸ ಕೊಟ್ಟ ಮೇಲೆ ಅವರಿಗೆ 2 ತಿಂಗಳು 3 ತಿಂಗಳು ಅಂತ ಅಷ್ಟೇ ಹೇಳಿದರು. 2 ತಿಂಗಳು ಅದಾದ ಮೇಲೆ ನಿಮಗೆ ಟೆಂಪರರಿ ನಿಮಗೆ ತೆಗೆದುಹಾಕ್ತೇವೆ ಅಂತ ಹೇಳಿದರು. ಮತ್ತೆ ಅವರಿಗೆ ದುಃಖ, ತೆಗೆದುಹಾಕಿದರೆ ಹೇಗೆ? ಆಗ ಮತ್ತೆ ಸತ್ಯಾತ್ಮರ ನಾಮಸ್ಮರಣೆಯನ್ನು ಮಾಡಿದರು. ನಾಮಸ್ಮರಣೆ ಮಾಡಿದ್ದಕ್ಕೆ ಒಂದೇ ದಿವಸ ನಾಮಸ್ಮರಣೆ ಮಾಡಿದ ಮಾರನೇ ದಿನ ಹೋದರೆ ಅವರಿಗೆ ಅವರ ಕೆಲಸವನ್ನು ನೋಡಿ ಮೆಚ್ಚಿ ಸಂತೋಷಪಟ್ಟು, ನಿಮಗೆ ಪರ್ಮನೆಂಟ್ ಕೆಲಸ ಇದೆ, ಅಷ್ಟೇ ಅಲ್ಲ ವರ್ಕ್ ಫ್ರಮ್ ಹೋಮ್ ಇದೆ, ನಿಮಗೆ ಏನಾದರೂ ಕೆಲಸ ಮಾಡಿ, ನಿಮಗೇನೂ ಚಿಂತೆ ಇಲ್ಲ ಅಂತ ಅವರಿಗೆ ಹೇಳಿದರು. ಇಲ್ಲಿ ಇವತ್ತೇ ನನಗೆ ಮಧ್ಯಾಹ್ನದಲ್ಲಿ ಮೆಸೇಜನ್ನು ಪಾಪ ನನಗೆ ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಸಿಕ್ಕಿಲ್ಲ. ನಾನು ಮೆಸೇಜ್ ಮಾಡಿ ನನಗೆ ಸಿಗುತ್ತೆ. ಗುರುಗಳ ಸ್ಮರಣೆ ಮಾಡಿದರೇ ಈ ರೀತಿಯಾಗಿ ನಮಗೆ ಕಷ್ಟಗಳ ಪರಿಹಾರವಾಗತ್ತೆ ಅಂತಂದರೆ, ಇನ್ನು ದೇವರ ಸ್ಮರಣೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಎಷ್ಟಂತ ಸಿದ್ಧವಾಗಲಿಕ್ಕಿಲ್ಲ.